ಮೈಸೂರು ಕೃಷ್ಣರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯು ಮೈಸೂರು ಸಂಸ್ಥಾನವನ್ನ ಭಾರತದಲ್ಲಿ ಒಂದು ಪ್ರಗತಿಪರ ಮಾದರಿ ರಾಜ್ಯವನ್ನಾಗಿ ಪರಿವರ್ತಿಸಿತು. ಅವರು 1902ರಲ್ಲಿ ಕಾನೂನುಬದ್ಧವಾಗಿ ಸಂಪೂರ್ಣ ಅಧಿಕಾರವನ್ನ ವಹಿಸಿಕೊಂಡರು. ಆದರೆ ಅಭಿವೃದ್ಧಿಗೆ ಅಡಿಪಾಯವನ್ನ ರೀಜೆನ್ಸಿ ಸಮಯದಲ್ಲಿ ಹಾಕಲಾಯಿತು. ರಾಣಿ ವಾಣಿವಿಲಾಸ ಸನ್ನಿಧಾನ ಕೆಂಪನಂಜಮ್ಮಣ್ಣಿ ಅವರು ಮಹಾನ್ ಆಡಳಿತಗಾರ್ತಿ ಮತ್ತು ಸ್ಫೂರ್ತಿದಾಯಕರು. ಮಾರಿಕಣಿವೆ ಜಲಾಶಯ ಮತ್ತು ಶಿವನ ಸಮುದ್ರದ ಪ್ರವರ್ತಕ ಜಲವಿದ್ಯುತ್ ಯೋಜನೆಗಳು ಪ್ರಮುಖವಾಗಿವೆ. ಅವರ ವೈಯಕ್ತಿಕ ಆಳ್ವಿಕೆಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಅವರಂತಹ ದೂರದೃಷ್ಟಿಯ ದಿವಾನ್ಗಳ ಸಹಾಯದಿಂದ ಅವರು ಶಿಕ್ಷಣಕ್ಕೆ ಆದ್ಯತೆ ನೀಡಿದರು. ಎಲ್ಲಾ ಪ್ರಾಥಮಿಕ ಶಾಲೆಗಳಲ್ಲಿ ಶುಲ್ಕವನ್ನು ರದ್ದುಪಡಿಸುವ ಮೂಲಕ ಹೆಣ್ಣು ಮಕ್ಕಳ ಶಿಕ್ಷಣವನ್ನ ಉತ್ತೇಜಿಸಿದರು. ನಮ್ಮ ಹೆಮ್ಮೆಯ ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು 1909ರಲ್ಲಿ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನ ಸ್ಥಾಪಿಸಲು ನಾವು ಹೆಮ್ಮೆ ಪಡುತ್ತೇವೆ. ಆರ್ಥಿಕವಾಗಿ ಅವರು ಕೈಗಾರಿಕೀಕರಣವನ್ನ ಮುನ್ನಡೆಸಿದ್ರು. ಭದ್ರಾವತಿಯಲ್ಲಿರುವ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯಂತಹ ಪ್ರಮುಖ ಕಾರ್ಖಾನೆಗಳನ್ನ ಸ್ಥಾಪಿಸಿದ್ರು. ನಾವು ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆಯನ್ನ ಸ್ಥಾಪಿಸಿದೆವು. ನಾವು ಶಾಸನ ಸಭೆಯನ್ನು ರಚಿಸುವ ಮೂಲಕ ಶಾಸನಗಳನ್ನ ಆಧುನೀಕರಿಸಿದೆವು. ಅದಲ್ಲದೆ ಅವರು ಲಲಿತ ಕಲೆಗಳ ಪೋಷಕರಾಗಿದ್ದರು. ಈ ದಕ್ಷ ಮತ್ತು ಪ್ರಗತಿಪರ ಆಡಳಿತವು ಮೈಸೂರನ್ನು ಮಾದರಿ ರಾಜ್ಯ ಎಂಬ ಬಿರುದನ್ನ ಗಳಿಸಿತು. ನನ್ನ ಪ್ರಿಯ ಪ್ರಜೆಗಳೇ, ನಮ್ಮ ರಾಜ್ಯದಲ್ಲಿ ಶಾಂತಿ ಮತ್ತು ಸಮೃದ್ಧಿ ನಿಲಯಲಿ.